ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ನೆಕ್ಸ್ಟ್ ಬ್ಲೌಸಿಗೆ ಬಂದು ನಾನು ಆರಿ ಟ್ರೇಸ್ ಮಾಡಿ ಇಟ್ಟಿದ್ದೀನಿ. ಟ್ರೇಸ್ ಮಾಡೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಅರ್ಜೆಂಟು ಅನ್ನೋದಕ್ಕೋಸ್ಕರ ಬಟ್ಟೆ ಮೇಲೆ ಹೇಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ಡಿಸೈನ್ನ ಟ್ರೇಸ್ ಮಾಡಿ ಈ ರೀತಿ ಬಟ್ಟೆ ಮೇಲೆ ಫಸ್ಟು ಕಾರ್ಬನ್ ಶೀಟ್ ಹಾಕಿದ್ದೀನಿ. ಇದು ಬ್ಲೂ ಕಲರ್ ಅನ್ನೋದರಿಂದ ವೈಟ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ವೈಟ್ ಕಲರ್ ಕಾರ್ಬನ್ ಯೂಸ್ ಮಾಡಿಕೊಂಡು ಕೆಳಗಡೆ ಹಾಕಿದ್ದೀನಿ. ಫಸ್ಟು ಬ್ಲೌಸ್ ಅಳತೆ ಏನು ಬೇಕೋ ಅದನ್ನು ನಾವು ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮೆಷರ್ಮೆಂಟ್ ಮಾಡಿಕೊಂಡು ಫಸ್ಟ್ ಕಾರ್ಬನ್ ಶೀಟ್ ಹಾಕ್ಕೊಂಡು ಅದಕ್ಕೆ ಮೇಲೆ ಟ್ರೇಸಿಂಗ್ ನಾವು ಮಾಡಿರ್ತೀವಲ್ಲ ಡಿಸೈನ್, ಅದನ್ನು ಟ್ರೇಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬಟ್ಟೆಯಲ್ಲಿ ಮಿಸ್ಟೇಕ್ ಆಗಬಾರ್ದಲ್ವ, ಅದಕ್ಕೋಸ್ಕರ 4 ಸೈಡ್ ನಾನು ಗುಂಡು ಪಿನ್ ಹಾಕಿ ಟೈಟಾಗಿ ಫಿಟ್ ಮಾಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಆದರೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಇದೆಲ್ಲ ಕಂಪಲ್ಸರಿ ಚೆಕ್ ಮಾಡಿಕೊಂಡು ಟ್ರೇಸ್ ಮಾಡಬೇಕಾಗತ್ತೆ. ಕಸ್ಟಮರ್ ಬೇರೆ ಡಿಸೈನ್ ಕೊಟ್ಟಿದ್ದರು, ಆ ಡಿಸೈನ್ ಫಿನಿಶಿಂಗ್ ಸರಿ ಇರಲಿಲ್ಲ, ಅದು ನನಗೆ ಇಷ್ಟ ಆಗಿಲ್ಲ ಅನ್ನೋದಕ್ಕೋಸ್ಕರ ನಾನೇ ಈ ಡಿಸೈನ್ ರೆಡಿ ಮಾಡಿ ಹಾಕಿರ್ತೀನಿ. ಸೊ ಇದು ಬರೀ ಟ್ರೇಸಿಂಗ್ ಮಾತ್ರನೇ. ಡಿಸೈನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಫಸ್ಟು ನಾನು ಪೆನ್ನಲ್ಲಿ ಡ್ರಾ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಬಟ್ಟೆ ಮೇಲೆ ಹಾಕಬೇಕಾದ್ರೆ ಪೆನ್ಸಿಲ್ ಎತ್ಕೊಂಡಿದ್ದೀನಿ, ಅಥವಾ ಬೇರೆ ಕಲರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ರೆಡ್ ಪೆನ್ ಕೂಡ ಯೂಸ್ ಮಾಡಿಕೊಂಡ್ರು ನಾವು ಎಲ್ಲೆಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಡಿಸೈನ್ ಮಿಸ್ ಆದರೂ ಕೂಡ ತೊಂದರೆ. ಅದಕ್ಕೋಸ್ಕರ ನಾನು ಈಗ ಪೆನ್ಸಿಲ್ ತಗೊಂಡು ಹಾಕ್ತಾಯಿದ್ದೀನಿ. ನೋಡಿ, ಟೋಟಲಾಗಿ ಫಿನಿಶ್ ಮಾಡಿದ್ರೆ ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ಡಿಸೈನ್ ವಿಡಿಯೋ ನೆಕ್ಸ್ಟಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ.